ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಕ್ರಿಯೇಟರ್ ಗೈಡ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಒಂದು ರೋಟೇಟೆಡ್, ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು, ಈ ರೀತಿಯ ಲೋಗೋ ನಾವು ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಮುಂದೆ ನಾನು ಪ್ರಾಕ್ಟಿಕಲ್ ಆಗಿ ಕರೆಕ್ಟಾಗಿ ಎಲ್ಲೋ ಒಂದೊಂದು ಸ್ಟೆಪ್ಪನ್ನು ಪಾಯಿಂಟ್ಔಟ್ ಮಾಡಿ ತೋರಿಸ್ತಾ ಹೋಗ್ತೀನಿ. ಸೊ ನಾನು ಎಲ್ಲಿ ಪಾಯಿಂಟ್ಔಟ್ ಮಾಡ್ತಾ ಇದ್ದೀನಿ ಅದು ಕೂಡ ಒಂದು ಸ್ವಲ್ಪ ಗಮನ ಕೊಟ್ಟು ನೀವು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ನೀವು ಕ್ರಿಯೇಟ್ ಮಾಡ್ಬೋದು ಅನ್ನೋದು. ಸೊ ಇದೊಂದು ಒಳ್ಳೆ ವಿಡಿಯೋ ಆಗಿದೆ. ಈ ರೀತಿ ನೀವು ಲೋಗೋ ಕ್ರಿಯೇಟ್ ಮಾಡಿ ನಿಮ್ಮ ವಿಡಿಯೋದಲ್ಲಿ ಯೂಸ್ ಮಾಡಿದರೆ ಇದರಿಂದ ಅಟ್ರಾಕ್ಟಿವ್ ಅನಿಸುತ್ತೆ. ವಿಡಿಯೋ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಅಟ್ರಾಕ್ಟಿವ್ ಅನಿಸುತ್ತೆ, ನೋಡುಗರಿಗೂ ಒಂದು ಸ್ವಲ್ಪ ಅಟ್ರಾಕ್ಟಿವ್ ಅನಿಸಿ ಅವರು ಕೂಡ ಸಬ್ಸ್ಕ್ರೈಬ್ ಆಗೋ ಚಾನ್ಸ್ ಇರುತ್ತೆ. ಸೊ ಒಂದು ಒಳ್ಳೆ ಲೋಗೋ ಕ್ರಿಯೇಟ್ ಮಾಡಿ ಅದು ರೋಟೇಟ್ ಆಗೋ ಹಾಗೆ ನಾವು ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ಬನ್ನಿ ಈ ವಿಡಿಯೋದಲ್ಲಿ ಮುಂದೆ ನೋಡೋಣ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಈಗಲೇ ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಬೆಲ್ ಬಟನ್ ಒತ್ತಿ ಆಲ್ ಸೆಲೆಕ್ಟ್ ಮಾಡಿ ಸ್ನೇಹಿತರೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ವಿಡಿಯೋ ಕಂಪ್ಲೀಟ್ ನೋಡಿದರೆ ಅರ್ಥ ಆಗುತ್ತೆ, ಹಾಗಾಗಿ ಒಂದು ಸ್ವಲ್ಪ ಲಾಂಗ್ ಇದೆ ವಿಡಿಯೋ, ಬಟ್ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಕಂಪ್ಲೀಟಾಗಿ ನಾನು ಕೊಟ್ಟಿದ್ದೀನಿ. ವಿಡಿಯೋ ಕಂಪ್ಲೀಟ್ ನೋಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಸ್ನೇಹಿತರೆ, ಲೋಗೋ ರೆಡಿ ಮಾಡಲಿಕ್ಕೆ ನಮಗೆ ಟೋಟಲ್ 3 ಅಪ್ಲಿಕೇಶನ್ಸ್ ಬೇಕು. ಸೊ ಅದು ಒಂದೊಂದಾಗಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಈಗ ಫಸ್ಟ್ ಬೇಕಾಗಿರೋದು ನಮಗೆ ಪಿಕ್ಸೆಲ್ ಲ್ಯಾಬ್ ಅನ್ನೋ ಅಪ್ಲಿಕೇಶನ್. ಸೊ ನಿಮ್ಮ ಹತ್ರ ಇಲ್ಲ ಅಂದರೆ ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್ ಓಪನ್ ಮಾಡಿ, ಇನ್ಸ್ಟಾಲ್ ಮಾಡಿ, ಆಮೇಲೆ ಓಪನ್ ಮಾಡಿ. ಈ ರೀತಿ ಇರುತ್ತೆ ಪಿಕ್ಸೆಲ್ ಲ್ಯಾಬ್ ಅನ್ನೋ ಅಪ್ಲಿಕೇಶನ್. ಸೊ ಬೈ ಡಿಫಾಲ್ಟ್ ಈ ರೀತಿ ನಿಮಗೊಂದು ಇಂಟರ್ಫೇಸ್ ಸಿಗುತ್ತೆ. ಇಲ್ಲ ಅಂದರೆ ನೀವು ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಇಮೇಜ್ ಸೈಜ್ ಮೇಲೆ ಕ್ಲಿಕ್ ಮಾಡಿ ಕೂಡ ನೀವು ಇಮೇಜನ್ನು ಇಲ್ಲಿ ಸೆಟ್ ಮಾಡ್ಕೋಬೋದು. ಸೊ 1280 ಅಂತ ಇದೆ, ಇದನ್ನು ನಾನು ಓಕೆ ಮಾಡ್ತೀನಿ. ಈಗ ಇಲ್ಲಿ ಕಾಣ್ತಿರೋ ಈ ಟೆಕ್ಸ್ಟನ್ನು ನಾನು ಡಿಲೀಟ್ ಮಾಡ್ತೀನಿ. ಇದ್ರ ಮೇಲೆ ಟಚ್ ಮಾಡಿ, ಇಲ್ಲಿ ನೋಡಿ ಎ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿದರೆ ಟೆಕ್ಸ್ಟ್ ಹೋಯಿತು. ಸೊ ಈ ಬ್ಯಾಕ್ಗ್ರೌಂಡ್ ಏನಿದೆ, ಈ ಬ್ಯಾಕ್ಗ್ರೌಂಡ್ ಕಲರ್ ನಾವು ಚೇಂಜ್ ಮಾಡಬೇಕು. ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ನಿಂದ 2ನೇ ಆಪ್ಷನ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಕಲರ್ ಬಕೆಟ್ ಕಾಣುತ್ತೆ. ಸೊ ಕಲರ್ ಬಕೆಟ್ ಮೇಲೆ ಕ್ಲಿಕ್ ಮಾಡಿ, ಕಲರ್ ಮೇಲೆ ಇಲ್ಲಿ ಗ್ರೇಡಿಯಂಟ್ ಮತ್ತು ಸಿಂಗಲ್ ಕಲರ್ ಇದೆ. ಸೊ ನಾನಿಲ್ಲಿ ಸಿಂಗಲ್ ಕಲರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾನು ರೆಡ್ ಕಲರನ್ನು ಸೆಲೆಕ್ಟ್ ಮಾಡ್ತೀನಿ. ಸೊ ರೆಡ್ ನಾನು ಇಲ್ಲಿ ಚೆಕ್ ಮಾಡಿ ಸೆಲೆಕ್ಟ್ ಮಾಡ್ತೀನಿ. ಇಲ್ಲ, ಇಲ್ಲಿ ನಾನು ರೆಡ್ ತೊಗೊಳ್ತೀನಿ. ಸೊ ಈ ರೀತಿ ನಾನು ರೆಡ್ಡನ್ನು ಸೆಲೆಕ್ಟ್ ಮಾಡಿ ಓಕೆ ಮಾಡ್ತೀನಿ. ಸೊ ನೋಡಿ, ಈ ರೀತಿ ರೆಡ್ ಕಲರ್ ಬಂತು, ಓಕೆ ಮಾಡ್ತೀನಿ. ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ಇಲ್ಲಿ ಸೆಂಟರ್ನಲ್ಲಿ ಒಂದು ಆಪ್ಷನ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಶೇಪ್ಸ್ ಅಂತ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ. ಈ ಶೇಪನ್ನು ನಾವು ಕ್ಲಿಕ್ ಮಾಡಿ ಓಕೆ ಮಾಡೋಣ. ಓಕೆ ಮಾಡಿದ ಮೇಲೆ ನಾವೇನು ಮಾಡಬೇಕು, ಇದಕ್ಕೆ ಸೈಜನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಅದಕ್ಕಾಗಿ ನಾವು ಸೆಂಟರ್ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿದ್ದೀವಿ. ಇಲ್ಲಿ ರಿಲೇಟಿವ್ ಸೈಜ್ ಅಂತ ಇದೆ ನೋಡಿ, ರಿಲೇಟಿವ್ ಸೈಜ್ ಮೇಲೆ ಕ್ಲಿಕ್ ಮಾಡಿ ಈಗ ಎನೇಬಲ್ಡ್ ಅಂತ ಮೇಂಟೈನ್ ರೇಷಿಯೋ ಅಂತ ಇದೆ, ಎನೇಬಲ್ಡ್ ಇದೆ, ಇದನ್ನು ಆಫ್ ಮಾಡಿ. ಆಫ್ ಮಾಡಿದ ಮೇಲೆ ಇಲ್ಲಿ ವಿಡ್ತ್ ಇದೆ ನೋಡಿ, ಇದನ್ನು 95%ವರೆಗೂ ನಾವು ಇನ್ಕ್ರೀಸ್ ಮಾಡಿ, 95% ಮಾಡಬೇಕು. 95% ಆದಮೇಲೆ ಇಲ್ಲಿ ಕೆಳಗಡೆ ಹೈಟ್ ಅಂತ ಇದೆ ನೋಡಿ, ಇದನ್ನು ನೀವು 46% ಮಾಡಿ. ಓಕೆ ಮಾಡಿ ಓಕೆ ಮಾಡಿ. ಓಕೆ ಆದಮೇಲೆ ನಾವೇನು ಮಾಡಬೇಕು, ಇದನ್ನು ಈಗ ರಿಲೇಟಿವ್ ಪೊಸಿಷನ್ ಅಂತ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ನಾನು ಇಲ್ಲಿ ಏನು ಮಾಡ್ತೀನಿ, ಇಲ್ಲಿ ಸೆಂಟ್ರ್ ಇದೆಯಲ್ಲ, ಸೆಂಟ್ರನ್ನು ಇಲ್ಲಿ ನಾನು ಪಾಯಿಂಟ್ಔಟ್ ಮಾಡಿ ತೋರಿಸ್ತೀನಿ ನೋಡಿ. ಸೊ ಇದರ ಮೇಲೆ ಕ್ಲಿಕ್ ಮಾಡಿ, ಒಂದು ಸರಿ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಕೆಳಗಡೆ ಇರೋ ಪಾಯಿಂಟಿಗೆ ಕ್ಲಿಕ್ ಮಾಡ್ತೀನಿ, ನಾನು ಪಾಯಿಂಟ್ಔಟ್ ಮಾಡಿ ತೋರಿಸ್ತೀನಿ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ. ಸೊ ಈ ರೀತಿ ಸೆಟ್ ಆಗುತ್ತೆ. ಈಗ ಇದನ್ನು ಓಕೆ ಮಾಡಿ. ಇನ್ನು ಇದಕ್ಕೆ ಡೂಪ್ಲಿಕೇಟ್ ಮಾಡ್ಕೋಬೇಕು ನೀವು. ಸೊ ಇದೇ ಏನು ಫ್ರೇಮ್ ಇದೆ ಇದನ್ನು ಡೂಪ್ಲಿಕೇಟ್ ಮಾಡ್ಕೋಬೇಕು. ಸೊ ಅದಕ್ಕಾಗಿ ಇಲ್ಲಿ ನೋಡಿ, ಇಲ್ಲಿ ಕಾಪಿ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಸೊ ಕಾಪಿ ಮಾಡಿದ ಮೇಲೆ ಇಲ್ಲಿ ಮತ್ತೊಂದು ಲೇಯರ್ ಇಲ್ಲಿ ಕ್ರಿಯೇಟ್ ಆಗಿರುತ್ತೆ. ಸೊ ಇದಕ್ಕೂ ನಾವು ಏನು ಮಾಡಬೇಕು, ಪೊಸಿಷನ್ ರಿಲೇಟಿವ್ ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿ ಕರೆಕ್ಟ್ ಪೊಸಿಷನ್ ತೊಗೋಬೇಕು. ಸೊ ಸೆಂಟರ್ ಪಾಯಿಂಟನ್ನು ಇಲ್ಲಿ ನಾನು ಕ್ಲಿಕ್ ಮಾಡ್ತೀನಿ. ಅದಾದ ಮೇಲೆ ಈ ಕೆಳಗಿನ ಪಾಯಿಂಟನ್ನು ನಾನು ಕ್ಲಿಕ್ ಮಾಡ್ತೀನಿ. ಸೊ ಈ ರೀತಿ ಸೆಟ್ ಆಗುತ್ತೆ. ಈಗ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಓಕೆ ಮಾಡ್ತೀನಿ. ಓಕೆನಾ? ಅದಾದಮೇಲೆ ಇಲ್ಲಿ ಪೊಸಿಷನ್ ಅಂತ ಇದೆ ನೋಡಿ, ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಇದನ್ನು ನಾನು ಸೆಲೆಕ್ಟ್ ಮಾಡಿದ್ದೆ. ಸೊ ಅದನ್ನು ಪೊಸಿಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಮೂವ್ ಬೈ 9 px ಅಂತ ಇದೆ. ಸೊ ಇದಕ್ಕೆ 10 ಮಾಡೋಣ. ಓಕೆ, 10 ಮಾಡಿ. 10 ಮಾಡಿದ ಮೇಲೆ ಈಗ ಅಪ್ ಏರೋ ಇದೆ ನೋಡಿ, ಇಲ್ಲಿ ಅದನ್ನು 3 ಸರಿ ಕ್ಲಿಕ್ ಮಾಡಿ, 1 2 3. ಓಕೆ ಮಾಡಿಬಿಡಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇನ್ನು ಮೇಲಿನ ಲೇಯರ್ಗೆ ಟಚ್ ಮಾಡಿ ಆಮೇಲೆ ಮತ್ತೆ ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿ ಮೂವ್ ಬೈ 9px ಇದೆ, ಅದನ್ನು 10 ಮಾಡಿಕೊಂಡು ಮತ್ತೆ ಡೌನ್ ಏರಿಯಾಗೆ 3 ಸರಿ ಕ್ಲಿಕ್ ಮಾಡಿ. ಸೊ ನಾನಿಲ್ಲಿ 3 ಸರಿ ಕ್ಲಿಕ್ ಮಾಡಿದೆ, ಓಕೆ ಮಾಡ್ತೀನಿ.
ಈಗ ಇದನ್ನು ಕಲರ್ ಮಾಡ್ಕೋಬೇಕು. ಸೊ ಫಸ್ಟ್ ಕಲರ್ ನಾನು ಇಲ್ಲಿ ಯಾವುದಾದ್ರೂ ಒಂದು ಕಲರ್ ಸೆಲೆಕ್ಟ್ ಮಾಡ್ತೀನಿ. ನಾನು ಇಲ್ಲಿ ಮೇಲಿನ ಕಲರನ್ನು ಬ್ಲ್ಯಾಕ್ ನಾನು ಇಲ್ಲಿ ಸೆಟ್ ಮಾಡ್ತೀನಿ. ಓಕೆ, ಇಲ್ಲಿ ಬ್ಲ್ಯಾಕ್ ಇದೆ, ಈ ಬ್ಲ್ಯಾಕನ್ನು ನಾನು ಇಲ್ಲಿ ಈ ರೀತಿ ಸೆಟ್ ಮಾಡ್ತೀನಿ. ಇನ್ನು ಕೆಳಗಿನ ಬ್ಲಾಕ್ಗೆ ನಾನು ಕಲರ್ ಚೇಂಜ್ ಮಾಡ್ತೀನಿ. ಇದಕ್ಕೆ ಟಚ್ ಮಾಡಿ ಈಗ ಇಲ್ಲಿ ಕಲರ್ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇದನ್ನು ನಾನು ಆನ್ ಮಾಡ್ತೀನಿ. ಆನ್ ಮಾಡಿ ಇಲ್ಲಿ ಯೆಲ್ಲೋ ಕಲರನ್ನು ನಾವು ಸೆಟ್ ಮಾಡೋಣ. ಸೊ ನಾನು ಇಲ್ಲಿ ಯೆಲ್ಲೋ ಕಲರ್ ಮಾಡಿ ಈಗ ಓಕೆ ಮಾಡ್ತೀನಿ. ಸೊ ಅದಾದಮೇಲೆ ನೋಡಿ ಸ್ನೇಹಿತರೆ, ಇಲ್ಲಿ ಮೇಲ್ಗಡೆ ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ಲೇಯರ್ ಆಪ್ಷನ್ ಕಾಣ್ತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಈ ರೀತಿ ಇದೆ ನೋಡಿ, ಇಲ್ಲಿ ಇದರ ಮೇಲೆ ಕ್ಲಿಕ್ ಮಾಡಿ. ಈಗ ಕೆಳಗಡೆ ನೋಡಿ ಇಲ್ಲಿ ಟಚ್ ಮಾಡಿ ತೋರಿಸ್ತಾ ಇದ್ದೀನಿ, ಇದರ ಮೇಲೆ ಕ್ಲಿಕ್ ಮಾಡಿ. ಈ ಪಾಯಿಂಟ್ ಮೇಲೆ ನೀವು ಈ 2 ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಇದನ್ನು ಕ್ಲಿಕ್ ಮಾಡಿ ಮರ್ಜ್ ಮಾಡಬೇಕು. ಅಂದರೆ ಇಲ್ಲಿ ನೋಡಿ ಕನ್ಫರ್ಮ್ ಆರ್ ಯು ಶ್ಯೂರ್ ವಾಂಟ್ ಟು ಮರ್ಜ್ ದ ಸೆಲೆಕ್ಟೆಡ್ ಆಬ್ಜೆಕ್ಟ್ ಅಂತ ಇದೆ. ಸೊ ಓಕೆ ಮಾಡಿ. ಓಕೆ ಮಾಡಿದರೆ ಇದು ಒಂದೇ ಲೇಯರ್ ಆಗಿಬಿಡುತ್ತೆ. ಇಲ್ಲಿ ನೋಡಬಹುದು ನೀವು, ಇದು ಒಂದೇ ಆಗಿಬಿಡುತ್ತೆ. ಓಕೆನಾ. ಸೊ ಈಗ ಏನಾದರೂ ಒಂದು ಸ್ವಲ್ಪ ಮೂವ್ಮೆಂಟ್ ಆಗಿದೆ, ಅದಕ್ಕೇನು ಮಾಡಬೇಕು, ನೀವು ರಿಲೇಟಿವ್ ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ 2 ಕಡೆ ಈ ಪೊಸಿಷನನ್ನು ಸೆಟ್ ಮಾಡ್ಕೊಂಡ್ಬಿಟ್ರೆ ಓಕೆ ಮಾಡಿ. ಓಕೆ ಮಾಡಿ ಈ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಲಾಕ್ ಮಾಡಿ. ಇಲ್ಲಿ ಲಾಕ್ ಮೇಲೆ ಕ್ಲಿಕ್ ಮಾಡಿ ಲಾಕ್ ಮಾಡಿಬಿಡಿ. ಈಗ ಇದು ಎಲ್ಲಿಯೂ ಕೂಡ ಮೂವ್ ಆಗಲ್ಲ. ಓಕೆನಾ. ಸೊ ಇಷ್ಟು ಮಾಡಿದ ಮೇಲೆ ಈಗ ನಾವು ಇದ್ರ ಮೇಲೆ ಟೆಕ್ಸ್ಟ್ ಬರೀಬೇಕು. ಟೆಕ್ಸ್ಟ್ ಬರೀಲಿಕ್ಕೆ ನಾನು ಇಲ್ಲಿ ಎ ಮೇಲೆ ಕ್ಲಿಕ್ ಮಾಡ್ತೀನಿ, ಪ್ಲಸ್ ಟೆಕ್ಸ್ಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಎಡಿಟ್ ಅಂತ ಇದೆ ನೋಡಿ, ಪೆನ್ಸಿಲ್ ಐಕನ್ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾನು ನಮ್ಮ ಚಾನಲ್ ಹೆಸರಿದೆ KCG ಅಂದರೆ ಕನ್ನಡ ಕ್ರಿಯೇಟರ್ ಗೈಡ್ ಅಂತ ಇದೆ. ನಾನು ಈ 3 ಅಕ್ಷರನ ಅಷ್ಟೇ ತೊಗೊಂಡು ಓಕೆ ಮಾಡ್ತೀನಿ. ಓಕೆನಾ. ಸೊ ಇದರ ಸೈಜನ್ನು ನಾನು ಒಂದು ಸ್ವಲ್ಪ ದೊಡ್ಡದು ಮಾಡ್ತೀನಿ, ಎಷ್ಟು ನಮಗೆ ಬೇಕಾಗುತ್ತೋ ಆ ರೀತಿ ನಾನು ಇದನ್ನು ಅಡ್ಜಸ್ಟ್ ಮಾಡ್ತೀನಿ. ಸೊ ನಾನು 340ವರೆಗೂ ಅಡ್ಜಸ್ಟ್ ಮಾಡಿದೆ. ಇದನ್ನು ಓಕೆ ಮಾಡಿಬಿಡ್ತೀನಿ. ಓಕೆ ಮಾಡಿದ ಮೇಲೆ ಇದನ್ನು ಈ ಫಾಂಟಿಗೆ ಬೋಲ್ಡ್ ಮಾಡ್ತೀನಿ. ಓಕೆನಾ. ಸೊ ಬೋಲ್ಡ್ ಮಾಡಿದರೆ ಈ ರೀತಿ ಆಗುತ್ತೆ. ಇನ್ನು ಇದರ ಸ್ಪೇಸಿಂಗನ್ನು ಒಂದು ಸ್ವಲ್ಪ ನಾನು ಅಡ್ಜಸ್ಟ್ ಮಾಡ್ತೀನಿ. ಇಲ್ಲಿ ನೋಡಿ ಸ್ಪೇಸಿಂಗ್ ಅಂತ ಇರುತ್ತೆ, ಇಲ್ಲಿ ಎ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಅಲೈನ್ ಮಾಡಿ ನೋಡಿ, ಇಲ್ಲಿ ಸ್ಪೇಸಿಂಗ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸ್ಪೇಸಿಂಗನ್ನು ನಾನು ಈ ರೀತಿ 10ವರೆಗೂ ಮಾಡ್ಕೊಂಡು ಬಿಡ್ತೀನಿ, 15 ಮಾಡ್ತೀನಿ. ಓಕೆ ಮಾಡಿ. ಈಗ ಇದಕ್ಕೆ ಕರೆಕ್ಟಾಗಿ ರೀಪೊಸಿಷನ್ ಮಾಡೋಣ. ಅದಕ್ಕೆ ರಿಲೇಟಿವ್ ಪೊಸಿಷನ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಸೆಂಟರ್ ಮಾಡ್ಕೊಂಡು ಬಿಡೋಣ. ಓಕೆ, ನೀವು ನಿಮ್ಮ ಪ್ರಕಾರ ಇದನ್ನು ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿ ಒಂದು ಸ್ವಲ್ಪ ಕೆಳಗೆ ಮೇಲೆ ಮಾಡಿಕೊಂಡು ಸರಿಯಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ಅದಾದಮೇಲೆ ಓಕೆ ಮಾಡಿ. ಓಕೆ ಆದಮೇಲೆ ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಇದು ಕೂಡ ಒಂದು ಸ್ವಲ್ಪ ಲಾಕ್ ಮಾಡಿ, ಇದು ಕೂಡ ಅಲ್ಲಿ ಇಲ್ಲಿ ಮೂವ್ ಆಗಲ್ಲ. ಓಕೆನಾ. ಇಷ್ಟು ಮಾಡಿಬಿಡಿ. ಅದಾದಮೇಲೆ ಮತ್ತೆ ಪ್ಲಸ್ ಐಕನ್ ಮೇಲೆ ಎ ಮೇಲೆ ಕ್ಲಿಕ್ ಮಾಡಿ, ಪ್ಲಸ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಒಂದು ಟೆಕ್ಸ್ಟ್ ಬರೀಬೇಕು. ಸೊ ನಾನೇನು ಮಾಡ್ತೀನಿ, ಇಲ್ಲಿ ಕನ್ನಡ ಅಂತ ಬರಿತೀನಿ, ಕನ್ನಡ. ಓಕೆ, ಕನ್ನಡ ಅಂತ ಬರೆದ್ಬಿಟ್ಟು ಈಗೇನು ಮಾಡ್ತೀನಿ, ಓಕೆ ಮಾಡ್ತೀನಿ. ಓಕೆ ಮಾಡಿ ಇದನ್ನು ನಾನು ದೊಡ್ಡದಾಗಿ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಇಲ್ಲಿ ನೋಡಿ ಈ ರೀತಿ ನೀವು ಈ ಅಲ್ಲ ಪಾಯಿಂಟ್ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿ ಈ ರೀತಿ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಪಾಯಿಂಟ್ ಕಲರ್ ನೋಡಿ ಇಲ್ಲಿ ಚೇಂಜ್ ಆಗ್ತಾ ಇರುತ್ತೆ. ಸೊ ಈ ರೀತಿ ಚೇಂಜ್ ಮಾಡಿಕೊಂಡು ಹೆಚ್ಚು ಕಮ್ಮಿ ರಿಸೈಜ್ ಮಾಡ್ಕೋಬೋದು. ಅದಾದಮೇಲೆ ಈ ಟೆಕ್ಸ್ಟನ್ನು ನಾನು ಸ್ಟೈಲ್ ಬೋಲ್ಡ್ ಮಾಡ್ತೀನಿ, ನೀವು ಮಾಡ್ಕೋಬೇಕು ಅಂದರೆ ಮಾಡ್ಕೋಬೋದು. ಇಲ್ಲಿ ಸ್ಪೇಸಿಂಗು ಒಂದು ಸ್ವಲ್ಪ ನಾನು ಇಲ್ಲಿ ಹಾಕ್ತೀನಿ 5. ಓಕೆ, ಅಂದರೆ ಅಗಲ ಆಗಿಬಿಡುತ್ತೆ. ಸೊ ಅದು ಮಾಡ್ಕೊಂಡ್ಮೇಲೆ ನಾನೇನು ಮಾಡ್ತೀನಿ, ಇಲ್ಲಿ ರಿಲೇಟಿವ್ ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿ ಸೆಂಟ್ರ್ ಪಾಯಿಂಟನ್ನು ಕ್ಲಿಕ್ ಮಾಡಿಬಿಡ್ತೀನಿ. ಇಷ್ಟು ಮಾಡಿ ಇದರ ಕಲರ್ ಕೂಡ ನಾನೀಗ ಚೇಂಜ್ ಮಾಡ್ತೀನಿ. ಟೆಕ್ಸ್ಟ್ ಕಲರನ್ನು ನಾನು ಇಲ್ಲಿ ಬ್ಲ್ಯಾಕ್ ಮಾಡಿಬಿಡ್ತೀನಿ. ನೋಡಿ ಈ ರೀತಿ ಬ್ಲ್ಯಾಕ್ ಮಾಡ್ತೀನಿ. ಓಕೆ, ಬ್ಲ್ಯಾಕ್ ಆದಮೇಲೆ ನೆಕ್ಸ್ಟ್ ಇದನ್ನೇ ಒಮ್ಮೆ ಲಾಕ್ ಮಾಡ್ತೀನಿ. ಸೊ ಲಾಕ್ ಆಯಿತು. ಈಗ ಮತ್ತೆ ಟೆಕ್ಸ್ಟ್ ಮೇಲೆ ಹೊಸ ಟೆಕ್ಸ್ಟ್ ಬೇಕು ನನಗೆ. ಮತ್ತೆ ನಾನೇನು ಮಾಡ್ತೀನಿ, ಇಲ್ಲಿ ಪ್ಲಸ್ ಮೇಲೆ ಈ ಎ ಮೇಲೆ ಕ್ಲಿಕ್ ಮಾಡಿ ಪ್ಲಸ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಮತ್ತೊಂದು ಟೆಕ್ಸ್ಟ್ ಬಂತು, ಇದನ್ನು ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ರಿಯೇಟರ್ ಗೈಡ್ ಅಂತ ನಮ್ಮದು ಕಂಪ್ಲೀಟ್ ಚಾನಲ್ ಹೆಸರಿದೆ. ಸೊ ಇದನ್ನು ನಾನು ಕಂಪ್ಲೀಟ್ ಮಾಡ್ತೀನಿ. ಸೊ ಓಕೆನಾ. ಇದನ್ನು ನಾನು ಇಲ್ಲಿ ಮೂವ್ ಮಾಡಿ ಈ ರೀತಿ ಒಂದು ಸ್ವಲ್ಪ ದೊಡ್ಡದು ಮಾಡಿಬಿಡ್ತೀನಿ. ಈ ಟೆಕ್ಸ್ಟ್ ಕನ್ನಡ ಎಷ್ಟು ದೊಡ್ಡದಿದೆಯೋ ಅದು ಕೂಡ ಕ್ರಿಯೇಟರ್ ಗೈಡ್ ಅಷ್ಟೇ ದೊಡ್ಡದಾಗಬೇಕು, ಆ ರೀತಿ ನಾನು ಸೆಟ್ ಮಾಡ್ಕೊಳ್ತೀನಿ. ಓಕೆನಾ. ಸೊ ಇದಕ್ಕೆ ಈಗ ನಾನೊಂದು ಸ್ವಲ್ಪ ಬೋಲ್ಡ್ ಮಾಡ್ತೀನಿ. ಈ ರೀತಿ ಬೋಲ್ಡ್ ಮಾಡಿಕೊಂಡು ರಿಲೇಟಿವ್ ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿ ಈ ಸೆಂಟರ್ ಪಾಯಿಂಟ್ಗೆ ಕ್ಲಿಕ್ ಮಾಡಿ ಈ ರೀತಿ ಅಡ್ಜಸ್ಟ್ ಮಾಡಿಕೊಂಡು ನಾನು ಇದು ಕೂಡ ಲಾಕ್ ಈಗ ಮಾಡ್ತೀನಿ. ಸೊ ನೀವು ಇದಕ್ಕೆ ಕಲರ್ ಬೇಕು ಅಂದರೆ ಚೇಂಜ್ ಮಾಡ್ಕೋಬೋದು. ಸೊ ಈ ರೀತಿ ಕಲರ್ ಇದೆ, ನಾನು ಈ ರೀತಿ ರೆಡ್ ಕಲರನ್ನು ಇಲ್ಲಿ ಅಡ್ಜಸ್ಟ್ ಮಾಡಿಬಿಡ್ತೀನಿ. ಓಕೆ,
ಇಷ್ಟು ಮಾಡಿಕೊಂಡು ನಾವು ಏನು ಮಾಡೋಣ, ಮತ್ತೆ ಇದನ್ನು ಲಾಕ್ ಮಾಡಿಬಿಡೋಣ. ಲಾಕ್ ಆಗಿದೆ ಆಲ್ರೆಡಿ. ಸೊ ಇದಿಷ್ಟು ಮಾಡಿ ನಾವೇನು ಮಾಡಬೇಕೀಗ, ಇಲ್ಲಿ ಮೇಲೆ ನೋಡಿ ಸೇವ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಸೇವ್ ಆ್ಯಸ್ ಇಮೇಜ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ JPG ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ PNG ಮಾಡಿಕೊಂಡು ಡೈಮೆನ್ಷನ್ ಕಸ್ಟಮ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಡಿಫಾಲ್ಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಸೇವ್ ಟು ಗ್ಯಾಲರಿ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಒಂದು ಆ್ಯಡ್ ಬರ್ಬೋದು. ಇದನ್ನು ಕ್ಲೋಸ್ ಮಾಡಿ, ಇದನ್ನು ಅಪ್ಲಿಕೇಶನನ್ನು ಪೂರ್ತಿ ಕ್ಲೋಸ್ ಮಾಡಿಬಿಡಿ. ಇನ್ನು ನಮ್ಗೆ ಬೇಕಾಗಿರೋದು ಎರಡನೇ ಅಪ್ಲಿಕೇಶನ್. ಸೊ ಅದಕ್ಕಾಗಿ ನೀವು ಪ್ಲೇಸ್ಟೋರಿಗೆ ಹೋಗಿ ಅಲ್ಲಿಂದ ನೀವು ಈ ಎರಡನೇ ಅಪ್ಲಿಕೇಶನನ್ನು ಓಪನ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು ಹೇಳ್ತೀನಿ ನಿಮಗೆ, ಅಪ್ಲಿಕೇಶನ್ ಹೆಸರು 3D ಫೋಟೋ ಕ್ಯೂಬ್ ಅಂತ, CUBE ಕ್ಯೂಬ್. ಸೊ ಇಲ್ಲಿ ಮೇಲೇ ಬಂತು ನೋಡಿ 3D ಫೋಟೋ ಕ್ಯೂಬ್ ಅಂತ, ಇದರ ಮೇಲೆ ಕ್ಲಿಕ್ ಮಾಡಿ. ಸೊ ಫಸ್ಟ್ನಲ್ಲಿ ಬರ್ತಿರೋ ಈ ಅಪ್ಲಿಕೇಶನನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಈ ರೀತಿ 3D ಫೋಟೋ ಕ್ಯೂಬ್ ಲೈವ್ ವಾಲ್ಪೇಪರ್ ಅಂತ ಇದೆ, ಇದನ್ನು ಇನ್ಸ್ಟಾಲ್ ಮಾಡ್ಕೋಬೇಕು. ಓಪನ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಹೊತ್ತು ನಾವು ಇಲ್ಲಿ ಕಾಯೋಣ. ಡೌನ್ಲೋಡ್ ಆಗ್ತಿದೆ, ಡೌನ್ಲೋಡ್ ಆಗಿ ಇನ್ಸ್ಟಾಲ್ ಆಗುತ್ತೆ. ಸೊ ಅದಾದಮೇಲೆ ನಾವು ಮುಂದಿನ ಸ್ಟೆಪ್ಸ್ ಏನು ಅಂತ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ಒಂದೊಂದು ಸ್ಟೆಪ್ಸನ್ನು ನೀವು ಕರೆಕ್ಟಾಗಿ ನೋಡ್ತಾ ಹೋಗಿ ಸ್ನೇಹಿತರೆ. ನೀವು ಮಾಡ್ತಿರೋದನ್ನು ಕರೆಕ್ಟಾಗಿ ನೀವು ಮಾಡಿದರೆ ಎಲ್ಲವೂ ಕರೆಕ್ಟಾಗಿ ನಿಮಗೊಂದು 3D ಲೋಗೋ, ರೋಟೇಟಿಂಗ್ ಲೋಗೋ ಸಿಗುತ್ತೆ. ಸೊ ಇದನ್ನು ನಾನೀಗ ಓಪನ್ ಮಾಡ್ತೀನಿ. ಓಪನ್ ಮಾಡಿದ ಮೇಲೆ ಇಲ್ಲಿ ಅಲೋ ಫೋಟೋ ಕ್ಯೂಬ್ ಅಂತ ಇದೆ, ಅಲೋ ಮೇಲೆ ಕ್ಲಿಕ್ ಮಾಡ್ತೀನಿ. ಅಲೋ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ನೋಡಿ ಸ್ಟಾರ್ಟ್ ಅಂತ ಇರುತ್ತೆ, ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ. ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮಗೊಂದು ಇಂಟರ್ಫೇಸ್ ಸಿಗುತ್ತೆ. ಸೊ ಸೆಲೆಕ್ಟ್ ಬ್ಯಾಕ್ಗ್ರೌಂಡ್ ಅಂತ ಇದೆ. ಸೆಲೆಕ್ಟ್ ಬ್ಯಾಕ್ಗ್ರೌಂಡ್ಗೆ ಒಂದು ಇಮೇಜ್ ಬೇಕಾಗುತ್ತೆ. ಅದಕ್ಕಾಗಿ ನೀವೇನು ಮಾಡಬೇಕು ಸ್ನೇಹಿತರೆ, ಫಸ್ಟ್ ಮತ್ತೊಮ್ಮೆ ಪಿಕ್ಸೆಲ್ ಲ್ಯಾಬ್ ಓಪನ್ ಮಾಡಿ. ಪಿಕ್ಸೆಲ್ ಲ್ಯಾಬ್ ಮತ್ತೆ ನೀವು ಓಪನ್ ಮಾಡಿ. ಇಲ್ಲಿ ನಾನು ಓಪನ್ ಮಾಡ್ತಿದ್ದೀನಿ ಇನ್ನೊಮ್ಮೆ. ಇನ್ನು ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಇಮೇಜ್ ಸೈಜ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿಕೊಂಡು ಯೂಟ್ಯೂಬ್ ಚಾನಲ್ ಬ್ಯಾನರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ಓಕೆ ಮಾಡಿ. ಓಕೆನಾ. ಸೊ ಇದನ್ನು ಹೊಸ ಪ್ರಾಜೆಕ್ಟ್ ಮಾಡೋಣ. ಇಲ್ಲಿ ಫಸ್ಟಲ್ಲಿ ಇರೋದನ್ನು ಸೆಲೆಕ್ಟ್ ಮಾಡಿಕೊಂಡು ಡಿಫಾಲ್ಟ್ ಮಾಡಿಬಿಡಿ, ಇದನ್ನು ಓಕೆ ಮಾಡಿ. ಡಿಫಾಲ್ಟ್ ಮೇಲೆ ಕ್ಲಿಕ್ ಮಾಡಿ. ಒಂದು ಸ್ವಲ್ಪ ಆ್ಯಡ್ ಬರ್ಬೋದು, ಆ್ಯಡ್ ಬಂತು ಅಂದರೆ ಸ್ಕಿಪ್ ಮಾಡಿ. ಓಕೆ, ಇದನ್ನು ಸ್ಕಿಪ್ ಮಾಡ್ತೀನಿ. ಮಾಡಿದ ಮೇಲೆ ಈ ರೀತಿ ನಮಗೊಂದು ಡಿಫಾಲ್ಟ್ ಪ್ರಾಜೆಕ್ಟ್ ಸಿಗುತ್ತೆ. ಸೊ ಈಗ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಇಮೇಜ್ ಸೈಜ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿ, ಯೂಟ್ಯೂಬ್ ಚಾನಲ್ ಬ್ಯಾನರ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ, ಓಕೆ ಮಾಡಿ. ಸೊ ಈ ರೀತಿ ನಿಮಗೊಂದು ಇಂಟರ್ಫೇಸ್ ಸಿಗುತ್ತೆ. ಇದನ್ನು ಈ ಟೆಕ್ಸ್ಟ್ ಏನಿದೆ ಇದನ್ನು ಡಿಲೀಟ್ ಮಾಡಿಬಿಡಿ. ಸೊ ಇಲ್ಲಿ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿ, ಡಿಲೀಟ್ ಮಾಡಿ. ಸೊ ಇದಕ್ಕೆ ಒಂದು ಕಲರ್ ಹಾಕಬೇಕು. ಸೊ ಸೆಂಟರ್ ಮೇಲೆ ಕ್ಲಿಕ್ ಮಾಡಿ, ಸೆಂಟರ್ ಪಾಯಿಂಟ್ ಮೇಲೆ, ಸಾರಿ ರೈಟ್ ಹ್ಯಾಂಡ್ ಸೈಡ್ನಲ್ಲಿ ಇಲ್ಲಿ ಲೇಯರ್ ಇದೆ ಅಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಲರ್ ಅಂತ ಇದೆ, ಸೊ ಕಲರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೇಲೆ ಗ್ರೇಡಿಯಂಟ್ ಅಂತ ಇದೆ, ಕಲರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಕಲರ್ ಮೇಲೆ ಕ್ಲಿಕ್ ಮಾಡಿ, ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಪೆನ್ಸಿಲ್ ಐಕನ್ ಕಾಣ್ತಿದೆ, ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ಟೈಪ್ ಮಾಡಬೇಕು 00B140. ಸೊ ಇದು ಗ್ರೀನ್ ಸ್ಕ್ರೀನ್ ಕಲರ್ ಇದೆ, ಇದನ್ನು ಓಕೆ ಮಾಡಿ. ಓಕೆ ಮಾಡಿದ ಮೇಲೆ ಈ ರೀತಿ ಕಲರ್ ಬರುತ್ತೆ. ಇಲ್ಲಿಯೂ ಕೂಡ ಓಕೆ ಮಾಡಿ, ಓಕೆ ಮಾಡಿ, ಇಲ್ಲಿ ಕೂಡ ಓಕೆ ಮಾಡಿ. ಈ ರೀತಿ ಒಂದು ನಿಮಗೊಂದು ಕಲರ್ ಬರುತ್ತೆ. ಓಕೆ ಮಾಡಿಕೊಂಡು ಇದನ್ನು ಸೇವ್ ಮಾಡ್ಕೊಳ್ಳಿ, ಸೇವ್ ಆ್ಯಸ್ ಇಮೇಜ್. ಸೊ ನಾನು ಇಲ್ಲಿ PNG ಕಸ್ಟಮ್ ಮೇಲೆ ಡಿಫಾಲ್ಟ್ ಮಾಡಿಕೊಂಡು ಈಗ ಸೇವ್ ಟು ಗ್ಯಾಲರಿ ಮಾಡ್ತೀನಿ. ಸೊ ಇದು ನಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗಿದೆ. ಇನ್ನು ನೆಕ್ಸ್ಟ್ ನಾವು ಮತ್ತೊಂದು ಅಪ್ಲಿಕೇಶನ್ ಏನಿದೆ, ನಾವು ಕ್ಯೂಬ್ 3D ಫೋಟೋ ಕ್ಯೂಬ್ ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ ಮಾಡೋಣ. ಓಪನ್ ಮಾಡಿ, ಇಲ್ಲಿ ಸೆಲೆಕ್ಟ್ ಬ್ಯಾಕ್ಗ್ರೌಂಡ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೆಲೆಕ್ಟ್ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಸಿಗುತ್ತೆ. ಇಲ್ಲಿ ಮೇಲ್ಗಡೆ ನೋಡಿ ಸೆಲೆಕ್ಟ್ ಬ್ಯಾಕ್ಗ್ರೌಂಡ್ ಪಕ್ಕ ಒಂದು ಪ್ಲಸ್ ಐಕನ್ ಕಾಣ್ತಿದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಇಮೇಜ್ ಕಾಣ್ತಿದೆ, ಗ್ರೀನ್ ಸ್ಕ್ರೀನ್ ಕಾಣ್ತಿದೆ, ಅದನ್ನು ಸೆಲೆಕ್ಟ್ ಮಾಡಿ, ಓಕೆ ಮಾಡಿ. ಓಕೆ ಮಾಡಿದ ಮೇಲೆ ಇಲ್ಲಿ ಈ ಗ್ರೀನ್ ಸ್ಕ್ರೀನ್ಗೆ ಟಚ್ ಮಾಡಿ. ಓಕೆ, ಈ ರೀತಿ ಬರುತ್ತೆ. ಈಗ ಬ್ಯಾಕ್ ಬನ್ನಿ. ಇನ್ನು ಚೇಂಜ್ ಫೋಟೋ ಅಂತ ಇದೆ ನೋಡಿ, ಚೇಂಜ್ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಚೇಂಜ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮಗೊಂದು ಇಂಟರ್ಫೇಸ್ ಸಿಗುತ್ತೆ. ಇಲ್ಲಿ ನೋಡಿ 6 ಇಮೇಜಸ್ ಇದೆ, 1 2 3 4 5 6. ಈ 6 ಇಮೇಜಲ್ಲಿ ನೀವು ರೆಡಿ ಮಾಡಿರೋ ಇಮೇಜ್ ನೋಡಿ, KCG ಕನ್ನಡ ಕ್ರಿಯೇಟರ್ ಗೈಡ್ ಅಂತ ಏನು ಇಮೇಜ್ ಇದೆ ಅದನ್ನು ನೀವು ಸೆಲೆಕ್ಟ್ ಮಾಡಿ ಡನ್ ಮಾಡಿ. ಓಕೆನಾ. ಇಲ್ಲಿ ಮೇಲೆ ಚೆಕ್ ಮಾರ್ಕ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ, ಓಕೆ ಮಾಡಿ. ಸೊ ಎಲ್ಲದರಲ್ಲೂ ಇದೇ ರೀತಿ ಇಮೇಜಸನ್ನು ನೀವು ಹಾಕಿ ಡನ್ ಮಾಡಿ. ಸೊ ನಾನು ಫಟಾಫಟ್ ಮಾಡಿ ಇಲ್ಲಿ ಬರ್ತೀನಿ. ಓಕೆ,
ಸೊ ನಾನು 6 ಇಮೇಜಸನ್ನು ಇಲ್ಲಿ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಈ ರೀತಿ ಮಾಡ್ತಾ ಹೋಗಿ. ಸೊ ನೀವು ಕೂಡ ಈ ರೀತಿ ಮಾಡಬೇಕು. ಸೊ 6 ಇಮೇಜನ್ನು ನೀವು ಸೆಲೆಕ್ಟ್ ಮಾಡಬೇಕು. ಓಕೆ, ಈ ರೀತಿ ನೀವು ಸೆಲೆಕ್ಟ್ ಮಾಡಬೇಕು. ಸೊ ನಾನು 6 ಇಮೇಜಸ್ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಒಂದೊಂದಾಗಿ. ಸೊ ನೀವು ಕೂಡ ಒಂದೊಂದಾಗಿ ನಿಮ್ಮ ಇಮೇಜಸ್ ನೀವು ಏನು ಲೋಗೋ ಮಾಡಬೇಕು ಅಂದ್ಕೊಂಡಿದ್ದೀರಾ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಿ. ಸೊ ಇಲ್ಲಿ ನೋಡಿ 6 ಇಮೇಜಸ್ ಕೂಡ ಅದೇ ರೀತಿಯಲ್ಲಿ ಬಂತು. ಸೊ ಈಗ ನಾವು ಬ್ಯಾಕ್ ಬರೋಣ. ಬ್ಯಾಕ್ ಬಂದ ತಕ್ಷಣ ಇಲ್ಲಿ ಚೇಂಜ್ ಫ್ರೇಮ್ ಅಂತ ಇದೆ ನೋಡಿ. ಚೇಂಜ್ ಫ್ರೇಮ್ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿ ಫ್ರೇಮ್ ಕೂಡ ಹಾಕ್ಬೋದು. ಸೊ ನಿಮ್ಗೆ ಯಾವ ರೀತಿ ಫ್ರೇಮ್ ಬೇಕು ಅದು ಹಾಕ್ಬೋದು, ಇಲ್ಲ ಅಂದರೆ ಬಿಡಬಹುದು. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ತುಂಬ ಫ್ರೇಮ್ಸ್ ಇದೆ, ಈ ರೀತಿ ನೀವು ಹಾಕ್ಕೋಬೋದು. ಇನ್ನು ಬ್ಯಾಕ್ ಬರ್ತೀನಿ. ಆಮೇಲೆ ಸೆಟ್ಟಿಂಗ್ ಅಂತ ಇದೆ ನೋಡಿ, ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೀಡಿಯಮ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಕ್ಯೂಬ್ ರೋಟೇಟೆಡ್ ಅಂತ ಇದೆ, ನಾನ್ ಸ್ಪಿನ್ ಆ್ಯಂಡ್ ಫ್ರೀ ಅಂತ ಇದೆ. ಫ್ರೀ ಇರೋದನ್ನು ಬಿಟ್ಟು ಸ್ಪಿನ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಎಸ್ ಅಂತ ಇದೆ, ಅದನ್ನು ನೋ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಬನ್ನಿ. ಸೊ ಇದು ಸೆಟ್ಟಿಂಗ್ ಆಯಿತು. ಈಗ ಸೆಟ್ ವಾಲ್ಪೇಪರ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಿ ಈ ರೀತಿ ಒಂದು ರೋಟೇಷನ್ ನಿಮ್ಗೆ ಕಾಣ್ತಾ ಇರುತ್ತೆ. ಸೊ ಇದಕ್ಕೇನು ಮಾಡಬೇಕು, ನೀವು ಒಂದು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೋಬೇಕು. ಸೊ ಸ್ಕ್ರೀನ್ ರೆಕಾರ್ಡ್ ನಂದು ಆಲ್ರೆಡಿ ಆನ್ ಇದೆ, ಹಾಗಾಗಿ ನಾನು ಸ್ಕ್ರೀನ್ ರೆಕಾರ್ಡ್ ಆನ್ ಇರೋದನ್ನೇ ಇಲ್ಲಿ ಮಾಡಿ ತೋರಿಸ್ಲಿಕ್ಕಾಗಲ್ಲ. ಸೊ ಅದಕ್ಕೆ ನಾನು ಇಲ್ಲಿ ಪೌಸ್ ಮಾಡಿ ಮಾಡ್ಕೋಬೇಕಾಗುತ್ತೆ. ಸೊ ಅದಕ್ಕಾಗಿ ನಾನು ಇಲ್ಲಿ ಒಂದು ಸ್ವಲ್ಪ ಪೌಸ್ ಮಾಡ್ತೀನಿ. ಸೊ ಇದು ನೀವು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೋಬೇಕು. ಓಕೆನಾ, ಇದು ನೀವು ಮಾಡಿ. ಸೊ ನಾನು ಕೂಡ ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ಇನ್ನೊಮ್ಮೆ ಮಾಡ್ತೀನಿ. ಸೊ ಸ್ನೇಹಿತರೆ, ನೀವೇನು ಮಾಡಬೇಕು, ಮೊದಲು ಈ ಕ್ಯೂಬಲ್ಲಿ ಹೋಗಿ ಇದನ್ನು ನೀವು ಎಷ್ಟು ಬೇಕು 5 ಸೆಕೆಂಡ್ ಬೇಕು, 10 ಸೆಕೆಂಡ್ ಬೇಕು, 20 ಸೆಕೆಂಡ್ ಬೇಕು, ಈ ರೀತಿ ಒಂದು ಸ್ವಲ್ಪ ಮೊದಲು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಳ್ಳಿ. ಸ್ಕ್ರೀನ್ ರೆಕಾರ್ಡ್ ಮಾಡಬೇಕು ಅಂದರೆ ಯಾವುದು ಅಪ್ಲಿಕೇಶನ್ ಬೆಸ್ಟ್ ಅಂದರೆ AZ ಸ್ಕ್ರೀನ್ ರೆಕಾರ್ಡ್ ಅನ್ನೋದು ತುಂಬ ಬೆಸ್ಟ್ ಇದೆ. ಅದನ್ನು ನೀವು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವೇನು ಮಾಡಬೇಕು, ಕೈನ್ ಮಾಸ್ಟರ್ ಅಂತ ಒಂದು ಅಪ್ಲಿಕೇಶನ್ ಇದೆ, ಅದನ್ನು ಓಪನ್ ಮಾಡಿ. ಸೊ ಇದನ್ನು ನಾವು ಕೈನ್ ಮಾಸ್ಟರ್ನಲ್ಲಿ ಎಡಿಟ್ ಮಾಡಬೇಕು. ಬೇಕು ಅಂದರೆ ನೀವು ಬೇರೆ ಅಪ್ಲಿಕೇಶನಲ್ಲಿಯೂ ಮಾಡ್ಬೋದು, ಬಟ್ ನಾನು ಇಲ್ಲಿ ಕೈನ್ ಮಾಸ್ಟರ್ನಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಪಿಕ್ಸೆಲ್ ಲ್ಯಾಬಲ್ಲಿ ಒಂದು ಗ್ರೀನ್ ಸ್ಕ್ರೀನ್ ಏನು ನಾವು ರೆಡಿ ಮಾಡ್ಕೊಂಡಿದ್ದೀವಿ, ಅದನ್ನು ನಾವು ಇಲ್ಲಿ ಓಪನ್ ಮಾಡೋಣ. ಓಕೆನಾ, ಸೊ ಇಲ್ಲಿ ಗ್ರೀನ್ ಸ್ಕ್ರೀನ್ ನಾನು ಇಲ್ಲಿ ಮೊದಲು ಓಪನ್ ಮಾಡ್ತೀನಿ. ಓಪನ್ ಮಾಡಿದ ಮೇಲೆ ಇಲ್ಲಿ ಈ ಬ್ಯಾಕ್ ಬರ್ತೀನಿ. ಸೊ ಬ್ಯಾಕ್ ಬಂದು ಇದನ್ನು ಒಂದು ಸ್ವಲ್ಪ ದೊಡ್ಡದಾಗಿ ಮಾಡ್ತೀನಿ. ಇಷ್ಟು ಒಂದು 10 ಸೆಕೆಂಡ್ 15 ಸೆಕೆಂಡ್ವರೆಗೂ ನಾನು ಇದನ್ನು ಮತ್ತೆ ಒಂದು ಸ್ವಲ್ಪ ದೊಡ್ಡ ಮಾಡ್ಕೊಳ್ತೀನಿ. ಆಮೇಲೆ ಬ್ಯಾಕ್ ಬರ್ತೀನಿ. ಬ್ಯಾಕ್ ಬಂದ ಮೇಲೆ ಇಲ್ಲಿ ಲೇಯರ್ ಅಂತ ಇದೆ ನೋಡಿ, ಲೇಯರ್ ಮೇಲೆ ಕ್ಲಿಕ್ ಮಾಡೋಣ. ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಮೀಡಿಯಾ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಮೀಡಿಯಾದ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ AZ ಸ್ಕ್ರೀನ್ ರೆಕಾರ್ಡ್ನಿಂದ ನೀವೇನು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡಿದ್ದೀರಿ ಅದನ್ನು ಓಪನ್ ಮಾಡಿ. ಓಕೆನಾ, ಸೊ ಇಲ್ಲಿ ನಾನು ಸ್ಕ್ರೀನ್ ರೆಕಾರ್ಡ್ ಓಪನ್ ಮಾಡ್ತೀನಿ. ಇಲ್ಲಿ ನೋಡಿ ಇದೆಷ್ಟು ಇಲ್ಲಿ ಬಂತು, ಇಲ್ಲಿ ನೋಡ್ಬೋದು. ಸೊ ಈ ರೀತಿ ಬರುತ್ತೆ. ನೀವು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡಿದ್ರೆ ಈ ರೀತಿ ಬಂದಿರುತ್ತೆ. ಸೊ ಇದನ್ನು ಏನು ಮಾಡಬೇಕು, ನೀವು ಇದನ್ನು ಟಚ್ ಮಾಡಿ ಈಗ ಇದನ್ನು ಕ್ರಾಪ್ ಮಾಡಬೇಕು. ಕ್ರಾಪಿಂಗ್ ಅಂತ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ. ಇದನ್ನು ಈ ರೀತಿ ನಮಗೆ ಬೇಕಾಗಿರೋದು ಸೆಂಟ್ರ್ನಲ್ಲಿರುವಂಥದ್ದು ಲೋಗೋ ಮಾತ್ರ ಸ್ನೇಹಿತರೆ. ಇಲ್ಲಿ ತುಂಬ ಲೋಗೋಸ್ ಎಲ್ಲ ಕಾಣ್ತಿದೆ ರೊಟೇಟ್ ಆಗ್ತಾ ಇರೋದು, ಅವೆಲ್ಲ ನಂಗೆ ಬೇಡ. ಸೊ ಅದಕ್ಕೇನು ಮಾಡ್ತೀನಿ, ನಾನು ಎಷ್ಟು ಸೆಂಟ್ರ್ನಲ್ಲಿದೆ ಅದಕ್ಕೆ ಪಾಯಿಂಟ್ಔಟ್ ಮಾಡಿ ನಾನು ಇಷ್ಟು ಕ್ರಾಪ್ ಮಾಡ್ಕೊಳ್ತೀನಿ. ಆಮೇಲೆ ಓಕೆ ಮಾಡ್ತೀನಿ. ಓಕೆ ಮಾಡಿದೆ. ಈಗ ಇದನ್ನು ಒಂದು ಸ್ವಲ್ಪ ದೊಡ್ಡದು ಮಾಡೋಣ, ಈ ಲೋಗೋನ ಒಂದು ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳೋಣ. ಸೊ ನೋಡಿ ನಾನಿಲ್ಲಿ ದೊಡ್ಡದು ಮಾಡ್ತಾಯಿದ್ದೀನಿ. ಓಕೆನಾ, ಸೊ ಮಾಡಿ ಮತ್ತೆ ಕ್ರಾಪಿಂಗ್ ಮೇಲೆ ಹೋಗಿ ಇನ್ನೊಮ್ಮೆ ಕಟ್ ಮಾಡ್ತೀನಿ. ಇಷ್ಟು ನಮಗೆ ಎಷ್ಟು ಬೇಕಾಗಿದೆ ಅಷ್ಟೇ ನಾವು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಬಿಡೋಣ. ಓಕೆನಾ, ಒಂದು ಸ್ವಲ್ಪ ನೀವು ನೋಡಿಕೊಂಡು ನಿಮ್ಮ ಪ್ರಕಾರ ಅಡ್ಜಸ್ಟ್ ಮಾಡಿಕೊಂಡು ಈ ರೀತಿ ಕಟ್ ಆದಮೇಲೆ ಬ್ಯಾಕ್ ಬಂದು ಈಗ ನಾವು ಇಲ್ಲಿ ಒಂದು ಸ್ವಲ್ಪ ಬ್ಲ್ಯಾಕ್ ಆಗಿ ಗ್ರೀನ್ ಕಾಣ್ತಾ ಇದೆ ಕಟ್ ಮಾಡಿರೋ ಇಮೇಜಲ್ಲಿ. ಸೊ ಅದನ್ನು ನಾವು ರಿಮೂವ್ ಮಾಡಬೇಕು. ನಮ್ಮ ಲೋಗೋ ಅಷ್ಟೇ ಕಾಣಬೇಕು, ಆ ರೀತಿ ನಾವು ಅಡ್ಜಸ್ಟ್ ಮಾಡಬೇಕು ಅಂದರೆ ಏನು ಮಾಡಬೇಕು, ಇಲ್ಲಿ ಕ್ರೋಮಾ ಕೀ ಅಂತ ಇರುತ್ತೆ. ಓಕೆನಾ, ಅದನ್ನು ನಾವು ಸೆಲೆಕ್ಟ್ ಮಾಡಬೇಕು. ಸೊ ಇಲ್ಲಿ ಕ್ರೋಮಾ ಕೀ ಅಂತ ಇದೆ ನೋಡಿ, AI ಸ್ಟೈಲ್ ಕೆಳಗಡೆ ಕ್ರೋಮಾ ಕೀ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿ ಎನೇಬಲ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ ಎನೇಬಲ್ ಮಾಡಿ. ಸೊ ಎನೇಬಲ್ ಮಾಡಿದ ತಕ್ಷಣ ಈ ರೀತಿ ನಮಗೆ ಕಾಣುತ್ತೆ. ಸೊ ಇಲ್ಲಿ 50%, 28% ಅಂತ ಇದೆ. ಇದಕ್ಕೆ 50% ಮೇಲೆ ನಾನು ಕ್ಲಿಕ್ ಮಾಡಿ ಇದನ್ನು 42ವರೆಗೆ ತೊಗೊಂಡು ಬಂದೆ. ಆಮೇಲೆ 28% ಇರೋದನ್ನು ಕೂಡ ಈ ಕಡೆ ನಾನು ಮೂವ್ ಮಾಡ್ತೀನಿ.
ನೋಡಿ 67%, 33% ಇದೆ. ಸೊ ಈ ರೀತಿ ನಾನು ಸೆಟ್ ಮಾಡ್ತೀನಿ. ನೀವು ಕೂಡ ಈ ರೀತಿ ಒಂದು ಸ್ವಲ್ಪ ಸೆಟ್ ಮಾಡ್ಕೊಳ್ಳಿ. ಓಕೆ ಮಾಡಿ. ಈಗ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಇಲ್ಲಿ ಒಂದು ಸ್ವಲ್ಪ ಇದರದ್ದು ಕಲರ್ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಒಂದು ಸ್ವಲ್ಪ ಕ್ಲಿಯರಾಗಿ ಕಾಣೋ ಹಾಗೆ ನಾವು ಮಾಡಬೇಕು. ಇಲ್ಲಿ ಅಡ್ಜಸ್ಟ್ಮೆಂಟ್ ಅಂತ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬ್ರೈಟ್ನೆಸ್ ಇದೆ. ಬ್ರೈಟ್ನೆಸ್ ಒಂದು ಸ್ವಲ್ಪ ಜಾಸ್ತಿ ಮಾಡಿ 36 ಮಾಡಿದೆ. ಆಮೇಲೆ ಇಲ್ಲಿ ಸ್ಯಾಚುರೇಷನ್ ಅಂತ ಇದೆ, ಇದನ್ನು ಒಂದು ಸ್ವಲ್ಪ ನಾನು ಅಡ್ಜಸ್ಟ್ ಮಾಡ್ತೀನಿ. ಸೊ ಈ ರೀತಿ ಒಂದು ಸ್ವಲ್ಪ ಕ್ಲಿಯರ್ ಕಾಣೋ ಹಾಗೆ ಒಂದು ಸ್ವಲ್ಪ ಮಾಡ್ಕೋಬೇಕು. ಸೊ ಇಲ್ಲಿ ಇನ್ನೊಂದು ಸ್ವಲ್ಪ ನೀವು ಅಡ್ಜಸ್ಟ್ ಮಾಡಿ, ಈ ರೀತಿ ಅಡ್ಜಸ್ಟ್ ಮಾಡಿ ಓಕೆ ಮಾಡಿ. ಬ್ಯಾಕ್ ಬನ್ನಿ. ಸೊ ಇದನ್ನು ಇನ್ನೊಂದು ಸ್ವಲ್ಪ ದೊಡ್ಡ ಮಾಡಿ, ಇದಕ್ಕೆ ಒಂದು ಸ್ವಲ್ಪ ಮೂವ್ ಮಾಡಿ ಒಂದು ಸ್ವಲ್ಪ ಸೆಂಟರ್ನಲ್ಲಿ ತೊಗೊಂಡು ಬರ್ಬೋದು. ಈ ರೀತಿ ಸೆಂಟ್ರಿಗೆ ತೊಗೊಂಡು ಬಂದಮೇಲೆ ಇದನ್ನು ನೀವು ಸೆಟ್ ಮಾಡ್ಕೊಳ್ಳಿ. ಈಗ ನೋಡಿ ಪ್ಲೇ ಮಾಡಿ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಇಲ್ಲಿ ನೋಡಿ, ಈ ರೀತಿ ನಿಮ್ಮ ಲೋಗೋ ರೆಡಿ ಆಗಿದೆ. ಸೊ ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ಮೇಲೆ ಒಂದು ಶೇರ್ ಬಟನ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ ಇದನ್ನು ನೀವು ಡೌನ್ಲೋಡ್ ಸೇವ್ ಆ್ಯಸ್ ವಿಡಿಯೋ ಅಂತ ಇದೆ. ಸೊ ಇದು ನೀವು ಮಾಡ್ಕೋಬೇಕು. ಮಾಡಿದ ಮೇಲೆ ಇದನ್ನು ನಾವು ಹೇಗೆ ನಮ್ಮ ವೀಡಿಯೋದಲ್ಲಿ ಯೂಸ್ ಮಾಡಬೇಕು ಅಂತ ಗೊತ್ತಿಲ್ಲ ಅಂದರೆ ಒಂದು ಕಮೆಂಟ್ ಹಾಕಿ. ಸೊ ಇದ್ರ ಬಗ್ಗೆನೂ ಒಂದು ವೀಡಿಯೋ ಮಾಡಿ ನಿಮಗೆ ನಾನು ಕೊಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಸ್ನೇಹಿತರೆ ವಿಡಿಯೋ ಲೈಕ್ ಮಾಡಿ. ಹಾಗೆ ಇಂಥದ್ದು ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.